ಹಾಯ್ ಸ್ನೇಹಿತರೆ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರಾತ್ರಿಯಿಂದನೇ ನಾನು ನನ್ನ ಮಗ ಮಾತಾಡ್ಕೊಂಡಿದ್ವಿ. ತುಂಬಾ ದಿನ ಆಗಿತ್ತು ಹೋಗಿ. ಅದಕ್ಕೆ ಇವತ್ತು ಮಂಗಳವಾರ ಆಗಿದೆಯಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಬೆಳಿಗ್ಗೆನೆ ಒಂದ್ 8-8:30ಕ್ಕೆ ಬಿಟ್ಬಿಟ್ವಿ. ನಂಜನಗೂಡಿಂದ 30 ಕಿಲೋಮೀಟರ್ ಇದೆ ಅಷ್ಟೇ ಮೈಸೂರು. ಅಲ್ಲಿಗೆ ಹೋದ್ವಿ. ತುಂಬಾ ಜನಸಂಖ್ಯೆ ಇತ್ತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ರಾಜಸ್ಥಾನದಿಂದ ತುಂಬಾ ಜನ ಬಂದಿದ್ರು. ಅವ್ರನ್ನ ಕೇಳಿದ್ವಿ, ರಾಜಸ್ಥಾನದಿಂದ ಬಂದಿದೀವಿ ಅಂತ ಹೇಳಿದ್ರು. ಸರಿ, ಅಲ್ಲಿಂದ ಅವರು ಹೂವಿನ ಅಂಗಡಿಗೆ ಹೋದ್ವಿ, ಹೂವೆಲ್ಲ ತಗೊಂಡ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಕಮಲದ ಹೂವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಫ್ರೆಶ್ ಆಗಿ ಇಟ್ಟಿರ್ತಾರೆ, ನೋಡಕ್ಕೆ ಒಂದ್ ಚಂದ. ಆಮೇಲೆ ಒಂದು ಪೂಜೆ ಸಾಮಾನ್ ತಗೊಂಡು ಅಲ್ಲೇ ಒಂದು ಸೋಗ್ಲು ಇಯಕ್ಕೆ ಬಳೆ, ಬೆಲ್ಲ, ಅಕ್ಕಿ, ಸೀರೆ ಎಲ್ಲ ಇಟ್ಟಿರ್ತಾರೆ. ಅದನ್ನ ತಗೊಂಡ್ವಿ ಫ್ರೆಂಡ್. ಅಲ್ಲಿಂದ ಸೀದಾ ಹೋದ್ವಿ, ದೇವಸ್ಥಾನದೊಳಗಡೆ ಹೋದ್ವಿ ಫ್ರೆಂಡ್ಸ್. ಅಲ್ಲೂ ಮೆಟ್ಲೆಲ್ಲ ಹತ್ಕೊಂಡು ಹೋದ್ವಿ. ಹೋದ ತಕ್ಷಣ ಅಲ್ಲಿ ಯಾವ್ದೋ ಸ್ಕೂಲ್ ಹುಡುಗರೆಲ್ಲ ಬಂದ್ರು. ಸರಿ, ಹುಡುಗರೆಲ್ಲ ಮಾತಾಡ್ಸಿದ್ರು. ಚೆನ್ನಾಗಿ ಹಾಯ್ ಹಾಯ್ ಯಾವ ಅಂತ ಯಾವ ಹೇಳ್ತಾ ಇದ್ರು. ಸ್ಕೂಲು? ಪುತ್ತೂರಿಂದ ಟೂರ್ ಬಂದಿದ್ವಿ. ಬಂದಿರೋದಾ? ಹೌದು, ಸ್ಕೂಲ್ ಟ್ರಿಪ್ ಬಂದ್ವಿ ಫ್ರೆಂಡ್ಸ್. ಹುಡುಗರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ. ಏನಂದ್ರೆ ಯೂಟ್ಯೂಬ್ ಇದ್ ಮಾಡ್ತೀರಾ ಆಲ್ ದ ಬೆಸ್ಟ್ ಅಂದ್ರು. ತುಂಬಾ ಖುಷಿ ಆಯ್ತು. ಅಲ್ಲಿಂದ ದೇವಸ್ಥಾನದೊಳಗಡೆ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು, ಸ್ವಲ್ಪ ನಿಧಾನ ಆಯ್ತು. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪುನಃ ಬರೋ ತನಕ ಸ್ವಲ್ಪ ಲೇಟ್ ಆಯ್ತು ಫ್ರೆಂಡ್ಸ್. ತುಂಬಾ ರಶ್ ಇತ್ತು. ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬಾ ರಶ್ ಇರುತ್ತೆ ಫ್ರೆಂಡ್. ಅಲ್ಲಿಂದ ಹೋದ್ರೆ ಹಿಂದ್ಗಡೆಯಿಂದ ಒಂದ್ ಸೀರೆ ಅಂಗಡಿ, ಸೀರೆ ಅಂದ್ರೆ ದೇವ್ರು ಗುಡಿಸ್ತಾರಲ್ಲ, ಆ ಸೀರೆಗಳನ್ನೆಲ್ಲ ಮಾರ್ತಾ ಇರ್ತಾರೆ ಫ್ರೆಂಡ್ಸ್. ಅದನ್ನ ಒಟ್ಟಲ್ಲಿ ಪೀರಿಯಡ್ ಆಗಿ ಅವರು ಯಾರು ಉಡ್ಬಾರ್ದು ಅಂತ ಹೇಳಿದ್ರು. ಹೇಳ್ತಾರೆ, ಅದ್ ನಿಜಾನೇ. ಆತರ ಆಗೋರು ಉಡ್ಬಾರ್ದು ಫ್ರೆಂಡ್ಸ್. ತಾಯಿ ಇರ್ತಾರಲ್ವಾ, ನಿಮ್ ತಾಯಿದಿರ ಅಂತಾರ. ಅಲ್ಲಿಂದ ಬಂದ್ವಿ, ದಾರ ಕಟ್ಟಿಸ್ಕೊಂಡ್ವಿ ಕೈಗೆ. ಅದೇ ರೆಡ್ ದಾರ, ಮೆರೂನ್ ದಾರ, ಬ್ಲ್ಯಾಕ್ ದಾರ ಕಟ್ಟಿಸ್ಕೊಂಡ್ರೆ ಒಂದ್ ಸ್ವಲ್ಪ ಇದು ದೃಷ್ಟಿ ಏನು ಆಗಲ್ಲ ಅಂತ ಕಟ್ಟಿಸ್ಕೋಬೇಕು ಫ್ರೆಂಡ್ಸ್. ಅಲ್ಲಿ ದೇವ್ರ ಹತ್ರ ಬಂದ್ರೆ. ಅಲ್ಲಿಂದ ಬಂದ್ವಿ, ಮಹಿಷಾಸುರನ ಹತ್ರ ಬಂದ್ವಿ. ಅಲ್ಲೂ ಸ್ಕೂಲ್ ಹುಡುಗರುಗಳೆಲ್ಲ ಸಿಕ್ಕಿದ್ರು, ಹುಡುಗಿರುಗಳೆಲ್ಲ. ಹುಡುಗಿರು ಪಾಪ ಚೆನ್ನಾಗಿ ಮಾತಾಡ್ಸಿದ್ರು ಫ್ರೆಂಡ್ಸ್. ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್.